ಹೇಳುವುದಾದ್ರೆ ಎಲ್ಲ ಶಿಕ್ಷಕರು ಎಲ್ಲರಿಗೆ ಕಲಿಸಿದ್ದಾರೆ, ಒಳ್ಳೆಯ ವಿದ್ಯಾಭ್ಯಾಸ ನಮಗೆ ಹೇಳಿಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಯಶಸ್ವಿಯಾಗಿ ನಿಂತಿದ್ದೀವಿ. ಆದರೆ ಕೆಲವರು ಶಿಕ್ಷಕರು ನಮ್ಮ ಮನದಾಳದಲ್ಲಿ ಇದ್ದಾರೆ. ಅವರ ನೆನಪು ನಾವು ಮಾಡಿಕೊಳ್ಳಬೇಕು. ಎಲ್ಲರಿಗಿಂತ ಮೊದಲು ನಾನು ನೆನಪು ಮಾಡಿಕೊಳ್ಳೋದಂದ್ರೆ IM ಬಡಿಗೇರ್ ಸರ್. ಅವರು IM ಬಡಿಗೇರ್ ಸರ್ ಯಾಕಿದ್ದಾರೆ ಅಂತ ಹೇಳ್ತೀನಿ. ನಾವು 10ನೇ ತರಗತಿಯಲ್ಲಿ ಇದ್ದಾಗ ನಮಗೆ ಕನ್ನಡ ಥರ್ಡ್ ಲ್ಯಾಂಗ್ವೇಜ್, ಅಲ್ಲಿ ತನಕ ನಮಗೆ ಕನ್ನಡ ಕಲಿಸ್ತಿದ್ರು. ಆದ್ರೆ ಕನ್ನಡ ಸ್ವಲ್ಪ ಓದಲಿಕ್ಕೆ ಬರ್ತಿತ್ತು. ಎಂತಕ್ಕೆ ಯಾವಾಗ ಬಂದಿಲ್ಲ ನಾವು ಅವಾಗ, ಎಸ್ಪೆಷಲಿ ನಾವು ಮರಾಠಿ ಮೀಡಿಯಂ ಸ್ಟೂಡೆಂಟ್, ಕನ್ನಡ ಸ್ವಲ್ಪ ಈಜಿಯಾಗಿ ಇತ್ತು. ಆದ್ರೆ ಬಡಿಗೇರ್ ಸರ್ ಯಾವಾಗ ನಮಗೆ ಕನ್ನಡ ಕಲಿಸಲಿಕ್ಕೆ ಶುರು ಮಾಡಿದ್ರಲ್ಲ, ನಿಮ್ಗೆ ಹೇಳ್ತೀನಿ, 200 ಪೇಜ್ದು ಅಂದ್ರೆ 7 ಬುಕ್ಸ್ ನಾವು ಸರ್ ರಫ್ ಬರ್ಬೋದು. ಇದೇ ಪೇಜ್ ಮೇಲೆ ಇದೇ ಶಬ್ದ ಇದೆ ಕನ್ನಡ ವಿಷಯದಲ್ಲಿ ಅಂತ ಹೇಳ್ತಿದ್ರು. ಸರ್ ಕಲಿಸಿದ್ದು ಒಂದು ಹಳೆಗನ್ನಡ ಪದ, ಸುರು ಒಡೆ ಎಲ್ಲಪ್ಪದು ಅಂತ ಒಂದು ಪದ್ಯ ಇನ್ನೂ ನಮಗೆ ಜ್ಞಾಪಕದಲ್ಲಿ ಇದೆ. ಸರ್, ನೀವು ನಮಗೇನ ಕನ್ನಡವಾಗಿ ಕಲಿಸೋಲ್ಲ, ಆ ಕನ್ನಡ ವಿಷಯ ನಾವು ಮರಾಠಿ ಮೀಡಿಯಂ ಇದ್ರೂ ಸಹ ನೀವು ಕನ್ನಡ ವಿಷಯ ಕಲಿಸಿದ್ದು ಕನ್ನಡ ವಿಷಯದಿಂದ ನಾವು ಈಗ ಯಶಸ್ವಿಯಾಗಿ ನಮ್ಮ ನೌಕರಿಯಲ್ಲಿ ಸ್ಥಿರರಾಗಿದ್ದೀವಿ ಸರ್. ನಿಮಗೆ ಧನ್ಯವಾದಗಳು ಸರ್. ಅದೇ ರೀತಿ ಮತ್ತೊಂದು ವಿಶೇಷ ಅಂದ್ರೆ, ನಾವು 10th ಇದ್ದಾಗ ಕೆಲವು 2-3 ತಿಂಗಳ ಅಷ್ಟೇ ಸಮಯದಲ್ಲಿ ನಮಗೊಬ್ಬರು ಹೊಸ ಶಿಕ್ಷಕರು ಜಾಯಿನ್ ಆಗಿದ್ರು. ಅವರ ಹೆಸರು ಅನಿಲ್ ಜಾಧವ್ ಸರ್. ಅನಿಲ್ ಜಾಧವ್ ಸರ್ ವಿಶೇಷ ಅಂದ್ರೆ, ಮುಂಜಾನೆ 9 ಗಂಟೆಗೆ ಸ್ಪೆಷಲ್ ಕ್ಲಾಸ್ ತಗೋತಿದ್ರು ಅವರು. ಮುಂಜಾನೆ 9 ಗಂಟೆಗೆ ಸ್ಪೆಷಲ್ ಕ್ಲಾಸ್ನಲ್ಲಿ ಸಮಾಜ ವಿಷಯ ಕಲಿಸಲಿಕ್ಕೆ ಶುರು ಮಾಡಿದರೆ, ಮೊದಲನೇ, 2ನೇ, 3ನೇ ಅವಧಿ, ಕೊನೆ 8ನೇ ಅವಧಿ ತನಕ ಒಂದು ದಿನ ನಾವು ಸಮಾಜ ವಿಷಯನೇ ಕಲ್ತಿದ್ದೇವೆ. ಅಷ್ಟು ಕೆಪಾಸಿಟಿ ಅವ್ರ ಕಡೆ ಇತ್ತು. ಅಷ್ಟು ಕೆಪಾಸಿಟಿ ನಮಗೂ ಅವರು ಏನ್ ಮಾಡಿದ್ದಾರೆ, ಕಲಿಸಿದ್ದಾರೆ. ಯಾಕಂದ್ರೆ 3 ತಿಂಗಳ ಸಮಯ ಇತ್ತು. 3 ತಿಂಗಳಲ್ಲಿ ಏನ್ ಮಾಡಬೇಕಾಗಿತ್ತು, ಇಡೀ ಸಿಲೆಬಸ್ ಕವರ್ ಮಾಡಬೇಕಾಗಿತ್ತು. ಅವರ ಡೆಡಿಕೇಶನ್ ಸಲುವಾಗಿ ಅವರಿಗೂ ಕೂಡ ನಾನು ಒಂದು ನಮನವನ್ನು ಅರ್ಪಿಸುತ್ತೇನೆ ಸರ್ ಇರಲಿ. ಆಮೇಲೆ ಉಳಿದೆಲ್ಲ ಶಿಕ್ಷಕರು ನಮಗೆ ತಮ್ಮ ತಮ್ಮ ವಿಷಯದಲ್ಲಿ ಪರಿಣಿತರನ್ನಾಗಿ ಮಾಡಿದ್ದಾರೆ. ಒಂದ್ಸಲ ನಮ್ಗೆ ಏನ್ ಮಾಡಿದ್ರು ಅಂದ್ರೆ, ಎಲ್ಲ ಶಿಕ್ಷಕರು ಆಯ್ತು ಮಾಡಿ ಸರ್. ಒಂದ್ಸಲ ನಮಗೆ ಟೀ ಪಿರಿಯಡ್ ಬಿಟ್ಟಾಗ ನಮ್ಮ 10th C ಅಂದ್ರೆ ಒಂದು ವಿಶೇಷ ಕ್ಲಾಸ್ ಇತ್ತು ಸರ್. ಎಲ್ಲ ತಿರುಗಾಡಿ ಬಂದಿದ್ದೀವಿ. ಅದಾದ ನಂತರ ಮಾಡಿ ಸರ್ ನಮಗೆ ಏನ್ ಮಾಡಿದ್ದಾರೆ ಅಂದ್ರೆ ನಮಗಷ್ಟೇ ಗೊತ್ತಿದೆ. ಆದ್ರೆ ಅವರು ಇನ್ನೂ ಎವರ್ಗ್ರೀನ್ ಇದ್ದಾರೆ. ಅದಕ್ಕೆ ಕಾರಣ ಅಂದ್ರೆ ಅವರು ಏನು ಮೈದಾನದಲ್ಲಿ ಅವರು ಕಸರತ್ತು ಮಾಡಿದ್ದಾರೆ ಅಥವಾ ನಮಗೇನು ವ್ಯಾಯಾಮ ಹೇಳಿಕೊಟ್ಟಿದ್ದಾರೆ. ಅದಕ್ಕೆ ಅವರು ಕೂಡ ಇನ್ನೂ ಅವರು ಎವರ್ಗ್ರೀನ್ ನಮಗೆ ಕಾಣಿಸ್ತಾ ಇದ್ದಾರೆ. ಅವರಿಗೂ ನಾವು ಚಿರಋಣಿ ಆಗಿದ್ದೇವೆ ಸರ್. ಈಗ ಎಲ್ಲ ಶಿಕ್ಷಕರು ನಮಗೆ ಜೀವನ ಪಾಠ ಕಲಿಸಿದ್ದಾರೆ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಕೂಡ ಏನು ಹೇಳಿದ್ದಾರೆ ಅಂದ್ರೆ, ಒಂದು ವಿಷಯದಲ್ಲಿ ನೆನಪಿಕೊಳ್ಳುತ್ತೇನೆ. ನಮ್ಮ ಒಬ್ಬ ಮಿತ್ರ ಪರಶುರಾಮ್ ಚೌಧರಿ ಅವರ ವಾಸ್ತುಶಕ್ತಿ ಇತ್ತು ಸರ್. ಒಂದ್ಸಲ ಅವಾಗ ನಾವು ಇಡೀ ಕ್ಲಾಸೇ ಬಂಕ್ ಮಾಡಿದ್ವಿ ಸರ್. ಎಲ್ಲರೂ ಯಾರೂ ಇರಲಿಲ್ಲ ಅದೇನ ಸರ್. ಅದು ಒಂದು ನೆನಪು ನಮಗೆ ಆ 10th ಕ್ಲಾಸಲ್ಲಿ ಇದೆ. ಇಷ್ಟು ಹೇಳಿ ಎಲ್ಲ ಶಿಕ್ಷಕರು ನಮಗೆ ಜೀವನ ದಾರಿಯನ್ನು ವ್ಯವಸ್ಥಿತವಾಗಿ ಸುಗಮವಾಗಿ ನಡೆಯಲು ಸಹಾಯಕರಾಗಿದ್ದರು.